ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಇಷ್ಟಪಟ್ಟವರು ಅಥವಾ ಪ್ರೇಮಿಸಿದಂಥವರು ನಿಮ್ಮ ಹತ್ರ ಬರ್ತಾ ಇಲ್ಲ. ತುಂಬ ದಿನಗಳಿಂದ ನಮ್ಮ ಹತ್ರ ಸಲುಗೆಯಿಂದ ಇದ್ದರು, ಪ್ರೀತಿ ವಿಶ್ವಾಸದಿಂದ ಇದ್ದರು, ನಮ್ಮ ಹತ್ರ ಇರೋಂಥ ಎಲ್ಲ ಸವಲತ್ತು ಉಪಯೋಗಗಳನ್ನ ಪಡ್ಕೊಂಡು ಒಟ್ಟು ಇವತ್ತು ನಮಗೆ ಒಂದು ರೀತಿ ನಮಗೆ ದೂರ ಮಾಡಿ ಹೋಗಿದ್ದಾರೆ ಅನ್ನೋಂಥವ್ರು ಇದ್ದರೆ ಈ ಒಂದು ಸರಳವಾದಂತಹ ತಂತ್ರವನ್ನು ಮಾಡಿ ನೋಡಿ ವೀಕ್ಷಕರೇ. ನೋಡಿ, ಇದನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡ್ಬೋದು. ಅತ್ಯಂತ ಸರಳವಾದಂತಹ ಪರಿಹಾರ ಮಾರ್ಗ ಇರ್ತದೆ ಇದು. ಏನು ಮಾಡಬೇಕಪ್ಪ, ನಾವು ಇಷ್ಟಪಟ್ಟಂಥವ್ರನ್ನು ನಮ್ಮ ಬಳಿ ಪಡ್ಕೋಬೇಕು ಅನ್ನೋಂಥದ್ದಾದರೆ ಒಂದು ಸರಳವಾದಂತಹ ವಿಧಾನವನ್ನು ಹೇಳ್ತೀನಿ. ಇದನ್ನು ನೀವು ಗುರುವಾರದ ದಿನ ತಪ್ಪದೇನೆ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಆಯಿತಾ? ಗುರುವಾರದ ದಿನ ನೀವು ಬೆಳಗ್ಗೆ ಮುಂಜಾನೆ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಇತ್ಯಾದಿ ಕಾರ್ಯಕ್ರಮಗಳನ್ನು ನೀವು ಮುಗಿಸ್ಕೊಂಡು 2 ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ. ಆಯಿತಾ? 2 ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಆ ಎಕ್ಕದ ಗಿಡದ ಎಲೆಯನ್ನು ಮೊದಲಿಗೆ ನೀವು ಹಸುವಿನ ಗಂಜಲದಿಂದ ನೀವು ಅದನ್ನು ಸಂಪೂರ್ಣವಾಗಿ ನೀವು ಅದನ್ನು ತೊಳಿಬೇಕಾಗ್ತದೆ. ಆಯಿತಾ? ಹಸುವಿನ ಗಂಜಲದಿಂದ ನೀವು ಅದನ್ನು ತೊಳೆದ ನಂತರ ನೀವು ಒಂದು ಎಕ್ಕದ ಎಲೆಯ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಮತ್ತು ನೀವು ನಿಮ್ಮಿಂದ ಬಿಟ್ಟು ಹೋಗಿರೋಂಥವ್ರು ಅಂಥವರ ಹೆಸರನ್ನು ನೀವು ಆ ಒಂದು ಎಕ್ಕದ ಗಿಡದ ಎಲೆ ಮೇಲ್ಭಾಗದಲ್ಲಿ ಬರ್ಕೊಳ್ಳಿ. ಆಯಿತಾ? ಮತ್ತೊಂದು ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ಗಂಧದಿಂದ, ಆಯಿತಾ, ನೀವು ಹಣೆಗೆ ಹಚ್ಕೊಳ್ತಿರಲ್ಲ ಗಂಧ, ಆ ಗಂಧದಿಂದ ಇಲ್ಲಿ ನಾನು ತೋರಿಸ್ತಾ ಇರೋಂತಹ ಈ ಒಂದು ಗಣಪತಿ ಮಂತ್ರವನ್ನು ಆ ಒಂದು ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ಬರ್ಕೊಳ್ಳಿ. ನೋಡಿ, ಮಂತ್ರ ಹೀಗಿದೆ: ಓಂ ಗಂ ಗಣಪತೆ ಪ್ರೇಮಂ ವಶೋ ಪ್ರಸನ್ನಂ ಅನ್ನಂತಹ ಈ ಒಂದು ಮಂತ್ರವನ್ನು ಗಂಧದಿಂದ ಅದನ್ನು ನೀವು ಬರ್ಕೋಬೇಕಾಗತ್ತೆ. ಆಯಿತಾ? ಇದು ಬರೆದ ನಂತರ ಎಕ್ಕದ ಗಿಡದ ಹೂ ಬರುತ್ತೆ. ಆಯಿತಾ? ಎಕ್ಕದ ಗಿಡದ ಹೂವನ್ನು ಆ 2 ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ಸ್ವಲ್ಪ ಹೂವನ್ನು ಇಟ್ಬಿಟ್ಟು ನೀವು ಸ್ವಲ್ಪ ಅರಿಶಿಣ ಕುಂಕುಮವನ್ನು 2 ಎಕ್ಕದ ಎಲೆಗೆ ನೀವು ಅದನ್ನು ಹಚ್ಚಬೇಕಾಗತ್ತೆ. ಆಯಿತಾ? ಹಚ್ಬಿಟ್ಟು ನೀವು ಈ ಒಂದು ಮಂತ್ರ ಏನಿದೆ, ಓಂ ಗಂ ಗಣಪತೆ ಪ್ರೇಮಂ ವಶಂ ಪ್ರಸನ್ನಂ ಅನ್ನಂಥ ಒಂದು ಮಂತ್ರ ಏನಿದೆ, ಈ ಮಂತ್ರವನ್ನು ನೀವು 11 ಬಾರಿ ಗಣೇಶನ ಫೋಟೋ ಮುಂದೆ, ಆಯಿತಾ, ನಿಮ್ಮ ಮನೆಯಲ್ಲಿ ದೈವದ ಕೋಣೆ ಅಂದರೆ ದೇವರ ಕೋಣೆ ಇದ್ದರೆ ಆ ದೇವರ ಕೋಣೆಯಲ್ಲಿ ಗಣಪತಿಯ ಫೋಟೋ ಮುಂಭಾಗದಲ್ಲಿ ನೀವು ಈ 2 ವೀಳ್ಯದೆಲೆಯನ್ನು ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ನೀವು ಇಷ್ಟಪಟ್ಟಂಥವರನ್ನು ನೀವು ಮನಸ್ಸಿನಲ್ಲೇ ನೀವು ನೆನೆಸ್ಕೊಳ್ತಾ ನೀವು 11 ಬಾರಿ, ಆಯಿತಾ, ನಿಮಗೆ ಬೇರೆ ಏನು ಆಲೋಚನೆಗಳು ಇರಬಾರ್ದು ಆ ಟೈಮ್ನಲ್ಲಿ, 11 ಬಾರಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ಮಾತ್ರ ನೀವು ಮನಸ್ಸಿನಲ್ಲೇ ನೀವು ನೆನೆಸ್ಕೊಳ್ತಾ ನೀವು ಈ ಒಂದು ಮಂತ್ರವನ್ನು ನೀವು 11 ಬಾರಿ ಪಠಣೆಯನ್ನು ಮಾಡಿ. ಆಯಿತಾ? ಓಂ ಗಂ ಗಣಪತೆ ಪ್ರೇಮಂ ವಶಂ ಪ್ರಸನ್ನಂ ಅನ್ನಂತಹ ಒಂದು ಮಂತ್ರವನ್ನು ನೀವು 11 ಬಾರಿ ಪಠಣೆಯನ್ನು ಮಾಡಿ. ಆಯಿತಾ? ಪಠಣೆಯನ್ನು ಮಾಡಿಬಿಟ್ಟು ನೀವು ಆ ಒಂದು ದಿನ ಪೂರ್ತಿ ನೀವು ಆ ಎಕ್ಕದ ಗಿಡದ ಎಲೆ ನಿಮ್ಮ ದೇವರ ಕೋಣೆಯಲ್ಲಿ ಗಣಪತಿ ಫೋಟೋ ಮುಂದೆನೇ ಇರಬೇಕಾಗ್ತದೆ. ಆಯಿತಾ? ಒಂದು ದಿನ ಪೂರ್ತಿ ನೀವು ಅದನ್ನು ಬಿಟ್ಬಿಟ್ಟು ವೀಕ್ಷಕರೇ, ಮಾರನೇ ದಿನ ನೀವು ಬೆಳಗ್ಗೆ ನೀವು ಎದ್ದ ತಕ್ಷಣ ಆ ತಟ್ಟೆನಲ್ಲಿ ಇರುವಂತಹ ಹೆಸರು ಬರೆದಿರೋಂತಹ ಮತ್ತು ಮಂತ್ರ ಬರೆದಿರ್ತಕ್ಕಂತಹ ಎಕ್ಕದ ಗಿಡದ ಎಲೆಯನ್ನು ಮತ್ತು ಆ ಹೂವನ್ನು, ಎಕ್ಕದ ಗಿಡದ ಹೂವನ್ನು ತೆಗೆದುಕೊಂಡು ಒಂದು ಅರಿಶಿಣದ ಬಟ್ಟೆನಲ್ಲಿ ಗಂಟನ್ನು ಕಟ್ಟಿ. ಆಯಿತಾ? ಗಂಟನ್ನು ಕಟ್ಬಿಟ್ಟು ನೀವು ನಿಮ್ಮ ಮನೆಯ ಸಮೀಪದಲ್ಲಿ ಇರುವಂತಹ ಎಕ್ಕದ ಗಿಡದ ಬುಡಕ್ಕೆ ಹೋಗ್ಬಿಟ್ಟು ನೀವು ಅದನ್ನು ಕಟ್ಬಿಟ್ಟು ಬನ್ನಿ. ಆಯಿತಾ? ನೀವು ಇಷ್ಟು ಮಾಡಿದ್ದೇ ಆಯಿತು ಅನ್ನೋಂಥದ್ದಾದರೆ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥವರು ಅವರು ಎಲ್ಲೇ ಇರಲಿ, ಯಾವುದೇ ಒಂದು ಪೊಸಿಷನಲ್ಲಿ ಇದ್ರೂ ಕೂಡ ನಿಮ್ಮ ಪ್ರೀತಿಗೆ ಅವರು ಮರಳಿ ಬರಬೇಕು. ಆಯಿತಾ? ಇದನ್ನು ಗಂಡ ಹೆಂಡತಿ ಮಾಡ್ಬೋದು ಅಥವಾ ಕಪಲ್ಸ್ ಯಾರೇ ಬೇಕಾದ್ರೂ ಕೂಡ ಮಾಡಿ. ಖಂಡಿತವಾಗ್ಲೂ ಇದರಲ್ಲಿ 100ಕ್ಕೆ 100 ಭಾಗ ನೀವು ಇದರಲ್ಲಿ ಯಶಸ್ಸಾಗೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ. ಆಯಿತಾ? ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.